ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ, ಸಾವಿಗೆ ಆಹ್ವಾನ ನೀಡುತ್ತಿರುವ ರಾಷ್ಟ್ರೀಯ ಹೆದ್ದಾರಿ 44 ಸಾವುಗಳ ಸರಣಿಯಿಂದ ಆತಂಕಗೊಂಡಿರುವ ವಾಹನ ಸವಾರರು, ಮೌನಕ್ಕೆ ಶರಣಾದ ಅಧಿಕಾರಿಗಳು. ನಾಳೆ ಶಿಡ್ಲಘಟ್ಟದಲ್ಲಿ ಶ್ರೀರಾಮ ಶೋಭಾಯಾತ್ರೆಗೆ ಸಿದ್ಧತೆ. ಶೋಭಾಯಾತ್ರೆ ಹಿನ್ನೆಲೆ ನಗರದಾದ್ಯಂತ ಹೆಚ್ಚುವರಿ ಪೊಲೀಸ್ ಭದ್ರತೆ. ಮುಂಜಾಗ್ರತಾ ಕ್ರಮವಾಗಿ ಇಂದು ಪೊಲೀಸ್ ಪಥ ಸಂಚಲನ. ಉನ್ನತ ಶಿಕ್ಷಣ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ. ನಗರಸಭೆಯಿಂದ ವಿತರಿಸುವ ಲ್ಯಾಪ್ಟಾಪ್ ಪಡೆಯಲು ಅರ್ಜಿ ಸಲ್ಲಿಕೆಗೆ ಅವಧಿ ವಿಸ್ತರಣೆ. 15 ದಿನಗಳ ಅವಧಿ ವಿಸ್ತರಣೆ ಮಾಡಿದ ನಗರಸಭೆ. ಸೋದರ ಮಾವನ ಮಗಳ ಜೊತೆ ಮದುವೆಗೆ ನಿರಾಕಾರ, ಮನನೊಂದ ಯುವಕ ಆತ್ಮಹತ್ಯೆಗೆ ಶರಣು. ಅಪ್ರಾಪ್ತ ಬಾಲಕಿಯ ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿ ಬಂದು ನೇಣಿಗೆ ಶರಣಾದ ಯುವಕ. ವಾರ್ತೆಗಳ ವಿವರ. ಯಾವುದೇ ಪ್ರದೇಶ ಅಭಿವೃದ್ಧಿಯಾಗಲು ರಸ್ತೆಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಮನುಷ್ಯನ ದೇಹಕ್ಕೆ ನರಗಳು ಎಷ್ಟು ಮುಖ್ಯವೋ ಯಾವುದೇ ದೇಶಕ್ಕೆ ರಸ್ತೆಗಳು ಅಷ್ಟೇ ಮುಖ್ಯ ಎಂಬುದು ಮಾತು. ಆದರೆ ಅದೇ ರಸ್ತೆಯೇ ಮುಳುವಾಗಿ ಪರಿಣಮಿಸಿದರೆ ಏನಾಗಬೇಕೋ ಅದೇ ಆಗಿದೆ. ಹಾಗಾದರೆ ಹಾಗೆ ಮುಳುವಾಗಿರುವ ರಸ್ತೆ ಯಾವುದು, ಯಾಕಾಗಿ ಮುಳುವಾಗಿದೆ ತಿಳಿಯಲು ಈ ವರದಿ ನೋಡಿ. ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿದೆ ಚಿಕ್ಕಬಳ್ಳಾಪುರ. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡಿದೆ. ಇಂತಹ ಜಿಲ್ಲಾ ಕೇಂದ್ರದ ನಡುವೆಯೇ ಹಾದು ಹೋಗಿದೆ ರಾಷ್ಟ್ರೀಯ ಹೆದ್ದಾರಿ 44. ರಾಷ್ಟ್ರೀಯ ಹೆದ್ದಾರಿ ಯಾವುದೇ ನಗರದ ಮೂಲಕ ಹಾದು ಹೋದರೂ ಅದು ಹೆಚ್ಚು ಅನುಕೂಲ, ನಿಜ. ಆದರೆ ಅದೇ ರಾಷ್ಟ್ರೀಯ ಹೆದ್ದಾರಿ ಸಮರ್ಪಕ ನಿರ್ಮಾಣ ಮತ್ತು ನಿರ್ವಹಣೆ ಮಾಡದ ಕಾರಣ ಮುಳುವಾಗಿ ಪರಿಣಮಿಸಿದೆ. ಅಷ್ಟೇ ಅಲ್ಲ, ಹೆದ್ದಾರಿಯಲ್ಲಿ ಸಾವಿನ ಸರಣಿಯೇ ಮುಂದುವರೆದಿದ್ದು, ಇದಕ್ಕೆ ಪರಿಹಾರ ಹುಡುಕಲು ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ವಿಫಲವಾಗಿರುವುದು ಮಾತ್ರ ವಿಪರ್ಯಾಸ. ಈಗ ಇಲ್ಲಿ ಒಂದು ರೋಡ್ ಇದೆ, ಬ್ರಿಡ್ಜ್ ಇದೆ. ಈ ಕಡೆಗೆ ಹೋಗ್ಲಿಕ್ಕೆ ಒನ್ ವೇ ಮಾತ್ರ ಬ್ರಿಡ್ಜ್ ಇದೆ, ಇನ್ನೊಂದು ಕಡೆ ಬ್ರಿಡ್ಜ್ ಇಲ್ಲ. ಸೊ ಆಗಿಂದ ನಾವು 2 ವೀಲರ್ಸ್ ಹೋಗ್ಬೇಕಾದ್ರೆ ಬಹಳ ಅನಾನುಕೂಲ ಆಗಿದೆ. ಈಶಾ ಆಗಿರೋದ್ರಿಂದ ಭಾರಿ ಟ್ರಾಫಿಕ್ ಆಗಿದೆ. ಈ ಸಿಗ್ನಲ್ ಇಲ್ಲ, ಪೊಲೀಸ್ ಇಲ್ಲ, ಅನ್ಕಂಟ್ರೋಲ್ಡು. ಡೈಲಿ 100% ಆಕ್ಸಿಡೆಂಟ್ ಆಗ್ತಾನೇ ಇದೆ. ಬಾಯ್ದಿಂದ ಓಡಾಡೋ ಪರಿಸ್ಥಿತಿ ಬಂದುಬಿಟ್ಟಿದೆ ನಮಗೆ. ಈ ಬೈಪಾಸಲ್ಲಿನೂ ಸರ್ವಿಸ್ ರೋಡೇ ಆಗಿದೆ. ಸರ್ವಿಸ್ ಆಡಿದ್ರೂ ವೇಸ್ಟ್ ಆಗಿಬಿಟ್ಟಿದೆ. ಆ ಕಡೆಯಿಂದ ಈ ಕಡೆ ಟರ್ನ್ ಮಾಡೋಕ್ಕಾಗೋದಿಲ್ಲ. ಮತ್ತು ಅಲ್ಲೂ ಒಂದೇನಳ್ಳಿಗೆ ಹೋಗಿ ಯೂ ಟರ್ನ್ ಅಲ್ಲಿ ಮತ್ತೆ ಅದು ಪ್ರಾಬ್ಲಮೇನೆ. ಇದು ಅವೈಜ್ಞಾನಿಕವಾಗಿ ಬ್ರಿಡ್ಜ್ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಇದು ಮಾಡಬೇಕಾಗ್ತದೆ. ಇದು ಫುಟ್ಪಾತ್ ಹೈದ್ರಾಬಾದ್ಗೆ ಹೋಗುತ್ತೆ. ಬೆಂಗಳೂರು ಟು ಹೈದ್ರಾಬಾದ್ ರೋಡ್ ಇದು. ಬೆಂಗಳೂರು ಹೈದರಾಬಾದ್ ಮಹಾನಗರಗಳಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 44 ದೇಶದಲ್ಲಿಯೇ ಅತಿ ಉದ್ದದ ಹೆದ್ದಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು ಸಿಲ್ಕ್ ಮಿಲ್ಕ್, ಪುಷ್ಪ ಹಣ್ಣು ಮಾತ್ರವಲ್ಲ, ಇಡೀ ರಾಜಧಾನಿ ಬೆಂಗಳೂರಿಗೆ ಎಂಸ್ಯಾಂಡ್, ಜಲ್ಲಿ ಸೇರಿದಂತೆ ಇತರೆ ಕಟ್ಟಡ ನಿರ್ಮಾಣ ಪರಿಕರಗಳನ್ನು ಒದಗಿಸುವ ಜಿಲ್ಲೆಯಾಗಿಯೂ ಚಿಕ್ಕಬಳ್ಳಾಪುರ ಕುಖ್ಯಾತಿ ಪಡೆದಿದೆ. ಜೊತೆಗೆ ಪ್ರವಾಸಿ ತಾಣಗಳು, ಗಿರಿಧಾಮಗಳ ನಾಡು ಎಂಬ ಖ್ಯಾತಿಯೂ ಈ ಜಿಲ್ಲೆಗಿದೆ. ಇಷ್ಟೆಲ್ಲ ಪ್ರಖ್ಯಾತಿ ಮತ್ತು ಕುಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಮೂಲಕವೇ ರಾಷ್ಟ್ರೀಯ ಹೆದ್ದಾರಿ 44 ಹಾದು ಹೋಗಿದೆ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಳಿ ಒಂದೇ ಕಡೆ ಸೇತುವೆ ನಿರ್ಮಾಣ ಮಾಡಲಾಗಿದ್ದು, ಮತ್ತೊಂದು ಕಡೆ ಅದೇ ಸೇತುವೆ ಕೆಳಗೆ ರಸ್ತೆ ಹಾದು ಹೋಗಿದೆ. ಇದು ಅವೈಜ್ಞಾನಿಕ ಕಾಮಗಾರಿಯಾಗಿದ್ದು, ಹೈದರಾಬಾದ್ ಕಡೆಯಿಂದ ಬೆಂಗಳೂರಿಗೆ ಹೋಗುವ ವಾಹನಗಳು ಅತಿಯಾದ ವೇಗವಾಗಿ ಚಲಿಸುತ್ತದೆ. ಹಾಗೆ ಚಲಿಸುವ ವಾಹನಗಳು ಈ ಸೇತುವೆಯ ಬಳಿ ಗೊಂದಲ ಉಂಟಾಗಿ ಅಪಘಾತವಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಇನ್ನು ಚಿಕ್ಕಬಳ್ಳಾಪುರ ನಗರದಿಂದ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಹಾದಿಯಲ್ಲಿ ವಾಹನಗಳು ವೇಗವಾಗಿ ಸಂಚರಿಸುತ್ತವೆ. ಇದರಿಂದ ಪದೇ ಪದೇ ಅಪಘಾತಗಳು ಸಂಭವಿಸಿ ಸಾವು ನೋವುಗಳಾಗಿರುವ ಘಟನೆ ಸಾಕಷ್ಟಿವೆ.
ರಾಷ್ಟ್ರೀಯ ಹೆದ್ದಾರಿ 44ರ ಅಧಿಕಾರಿಗಳು ಇಲ್ಲಿನ ಗೊಂದಲ ನಿವಾರಣೆಗೆ ಯಾವುದೇ ರೀತಿಯ ಪರಿಹಾರ ಕ್ರಮ ಕೈಗೊಂಡಿಲ್ಲ. ಕನಿಷ್ಠ ಹಾಕಿದ ಸಿಗ್ನಲ್ಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಇದರಿಂದ ಹೈದರಾಬಾದ್ ಕಡೆ ಹಾಗೂ ಬೆಂಗಳೂರು ಕಡೆ ಹೋಗುವವರಿಗೆ ಗೊಂದಲ ನಿರ್ಮಾಣವಾಗುತ್ತಿದೆ. ಇದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ 44ರಲ್ಲಿ ಸಂಚಾರ ಮಾಡಬೇಕಂದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು. ಪ್ಯಾರಾಸಂದ್ರ ವಾಪಸಂದ್ರ ಬ್ರಿಡ್ಜ್ ಹತ್ರ ಬಂದು ನಾವು ಟರ್ನ್ ಮಾಡ್ಕೊಬೇಕಂತಂದರೆ 10ರಿಂದ 15 ನಿಮಿಷ ನಿಲ್ಲಿಸಬೇಕು. ಅವಳಿ ಅಂತಂದರೆ ಟಿಪ್ಪರ್ ಲಾರಿಗಳವರು ಸುಮಾರು ಸ್ಪೀಡ್ ಅಂತಂದರೆ 100-150ರಲ್ಲಿ ಇರ್ತಾರೆ. ಒಂದು ಸೈಡ್ ಫ್ಲೇವರ್ ಮಾಡಿದ್ದಾರೆ, ಇನ್ನೊಂದು ಸೈಡ್ ಫ್ಲೇವರ್ ಮಾಡಿಲ್ಲ. ಇಲ್ಲಿ ನಾವು ಟರ್ನ್ ಮಾಡ್ಕೊಬೇಕಂದ್ರೆ 15ರಿಂದ 20 ನಿಮಿಷ ಗಾಡಿ ನಿಲ್ಲಿಸಬೇಕು. ಗಾಡಿ ನಿಲ್ಲಿಸಿದ್ವಿ ಅಂತೇಳಿ ಸ್ವಲ್ಪ ಯಾಮಾರಿ ಏನಾದರೂ ಮುಂದೆ ಪಾಸ್ ಆದರೆ ಹೊಡ್ಕೊಂಡು ಹೊರಟೋಗ್ತಾರೆ. ಟಿಪ್ಪರ್ಗಳವರು ಲಾಂಗ್ ಗಾಡಿಗಳವ್ರು ಜಾಸ್ತಿ ಅವಳಿ ಇದೆ. ದಯವಿಟ್ಟು ಇದರಿಂದ ಇಲ್ಲೊಂದು ಫ್ಲೇವರ್ ಮಾಡಿ ಜನತೆಗೆ ರಕ್ಷಣೆ ಕೊಟ್ಟು ಅದ್ರ ಸಹಕರಿಸಬೇಕಾಗಿ ಅಂತೇಳಿ ನಿಮ್ಮಲ್ಲಿ ಮನವಿ. ನಾಮಪಾಲಿಕೆ ಸಿಗ್ನಲ್ಲೂ ಇಲ್ಲ, ಇಲ್ಲಿ ಒಂದು ಅಂಶವೂ ಇಲ್ಲ. ಇಲ್ಲಿ ಟರ್ನ್ ಮಾಡ್ಕೊಬೇಕಂದ್ರೆ ಟ್ರಾಫಿಕ್ ಪೊಲೀಸು ಇಲ್ಲ, ಏನೂ ಇಲ್ಲ. ಇಲ್ಲಿ ಭಾರಿ ಅನಾಹುತ. ವಾರಕ್ಕೇನಿಲ್ಲ ಅಂತಂದ್ರೆ ಒಂದು 5-6 ಆಕ್ಸಿಡೆಂಟ್ ಅಂತೂ ಕನ್ಫರ್ಮ್ ಆಗಿ ಆಗ್ತಾ ಇರ್ತೈತೆ. ಇನ್ನು ಅಗತ್ಯ ಇರುವ ಕಡೆ ಸೇವಾ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಿದೆ. ಅಷ್ಟೇ ಅಲ್ಲ, ಕೆಲ ಸೇತುವೆಗಳ ನಿರ್ಮಾಣವನ್ನು ಸಮರ್ಪಕವಾಗಿ ಮಾಡಿಲ್ಲ. ಇದರಿಂದ ಮರಸನಹಳ್ಳಿ ಸೇರಿದಂತೆ ಇತರೆ ಕಡೆಗಳಲ್ಲಿ ಸೇವಾ ರಸ್ತೆಗಳಿಲ್ಲದೆ ಅಪಘಾತಗಳು ನಡೆಯುವುದು ಸಾಮಾನ್ಯವಾಗಿದೆ. ಇಷ್ಟೆಲ್ಲ ಅವಾಂತರಗಳು ನಡೆಯುತ್ತಿದ್ದರೂ ಸಂಬಂಧಿಸಿದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರೋದು ಮಾತ್ರ ವಿಪರ್ಯಾಸ. ತುರ್ತು ಕರೆ ಮಾಡಲು ಈ ಹಿಂದೆ ಅಳವಡಿಸಿದ್ದ ದೂರವಾಣಿಗಳು ಮತ್ತು ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಕಾಟಾಚಾರಕ್ಕೆ ಎಂಬಂತೆ ನಿರ್ಮಿಸಲಾಗಿದ್ದು ಅವುಗಳು ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿವೆ. ಸರ್ವಿಸ್ ರಸ್ತೆ ನಿರ್ಮಾಣ, ತುರ್ತು ಕರೆಗಳ ದೂರವಾಣಿ ದುರಸ್ತಿ, ನೀರಿನ ಟ್ಯಾಂಕ್ಗಳ ದುರಸ್ತಿ ಮತ್ತು ನಿರ್ವಹಣೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮರೆತು ಎಷ್ಟೋ ಕಾಲವಾಗಿದೆ. ಇನ್ನು ಟೋಲ್ ವಸೂಲಿ ಮಾಡುವ ಈ ಹೆದ್ದಾರಿ ಪ್ರಾಧಿಕಾರ ಹೆದ್ದಾರಿಯಲ್ಲಿ ಬಿದ್ದಿರುವ ಹೊಂಡಗಳನ್ನು ಮುಚ್ಚಲು ಮಾತ್ರ ಮುಂದಾಗುತ್ತಿಲ್ಲ. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಮರ್ಪಕ ಕಾರ್ಯನಿರ್ವಹಣೆ ಮಾಡದ ಕಾರಣ ಹೆದ್ದಾರಿಯಲ್ಲಿ ಅಪಘಾತಗಳು ಹೆಚ್ಚಾಗುತ್ತಿದ್ದು, ಅಗತ್ಯ ಇರುವ ಕಡೆ ಸೇವಾ ರಸ್ತೆಗಳ ನಿರ್ಮಾಣ, ಸೇತುವೆಗಳ ಸಮರ್ಪಕ ನಿರ್ಮಾಣ ಸೇರಿದಂತೆ ಇತರೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಆದರೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಗಮನ ಹರಿಸಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ. ರಮೇಶ್ ಟಿಎಂ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಾಳೆ ಶಿಡ್ಲಘಟ್ಟ ನಗರದಲ್ಲಿ ಶ್ರೀರಾಮ ಶೋಭಾಯಾತ್ರೆ ವಿಜೃಂಭಣೆಯಿಂದ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಪೊಲೀಸ್ ಇಲಾಖೆ ಭದ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಶಾಂತಿಯುತವಾಗಿ ಕಾರ್ಯಕ್ರಮ ನಡೆಯುವಂತೆ ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ. ಶಿಡ್ಲಘಟ್ಟ ನಗರದಲ್ಲಿ ನಾಳೆ ಶ್ರೀರಾಮ ಶೋಭಾಯಾತ್ರೆ ನಡೆಯಲಿದೆ. ನಗರದ ಪ್ರಮುಖ ರಸ್ತೆಗಳ ಮೂಲಕ ಶ್ರೀರಾಮ ಶೋಭಾಯಾತ್ರೆ ಸಾಗಲಿದ್ದು, ಸಾರ್ವಜನಿಕರ ಸುರಕ್ಷತೆಗೆ ಹೆಚ್ಚುವರಿ ಪೊಲೀಸ್ ಪಡೆ ನಿಯೋಜಿಸಲಾಗಿದೆ. ನಗರದ ನಾನಾ ಭಾಗಗಳಲ್ಲಿ ಬಿಗಿ ಪೊಲೀಸ್ ಭದ್ರತೆ ಜಾರಿಗೆ ತಂದಿದ್ದು, ಡಿವೈಎಸ್ಪಿ ಮುರಳೀಧರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ನಿಯಂತ್ರಣ ಕ್ರಮ ಕೈಗೊಳ್ಳಲಾಗಿದೆ. ಇಂದು ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಸಿಬ್ಬಂದಿ ಪಥಸಂಚಲನ ನಡೆಸಿದ್ದು, ಸಾರ್ವಜನಿಕರಲ್ಲಿ ಭದ್ರತೆ ಮತ್ತು ನಂಬಿಕೆ ಮೂಡಿಸುವ ಕಾರ್ಯ ನಡೆದಿದೆ.
ನಡೆದಿದೆ. ಮೆರವಣಿಗೆ ವೇಳೆ ಯಾವುದೇ ಅವ್ಯವಸ್ಥೆ ಉಂಟಾಗದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶೋಭಾಯಾತ್ರೆಯಲ್ಲಿ ವಿವಿಧ ಸಂಘಟನೆಗಳು, ನಾಗರಿಕರು ಪಕ್ಷಾತೀತವಾಗಿ ಭಾಗವಹಿಸಲಿದ್ದು, ಶಿಸ್ತಿನಿಂದ ಹಾಗೂ ಧಾರ್ಮಿಕ ಗೌರವದಿಂದ ಕಾರ್ಯಕ್ರಮ ನಡೆಯುವ ನಿರೀಕ್ಷೆ ಇದೆ. ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸಾರ್ವಜನಿಕರು ಸಹಕಾರ ನೀಡುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ನಗರ ವ್ಯಾಪ್ತಿಯಲ್ಲಿ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ನಗರಸಭೆಯಿಂದ ಲ್ಯಾಪ್ಟಾಪ್ ಸೇರಿದಂತೆ ವಿಕಲಚೇತನರಿಗೆ ಟ್ರೈಸಿಕಲ್ ಪಡೆಯಲು ಅರ್ಜಿ ಸಲ್ಲಿಸುವ ಅವಧಿಯನ್ನು 15 ದಿನಗಳ ಕಾಲ ವಿಸ್ತರಿಸಲಾಗಿದೆ. ಈ ಹಿಂದೆ ಹೆಚ್ಚಿನ ಪ್ರಚಾರವಿಲ್ಲದ ಅರ್ಹ ವಿದ್ಯಾರ್ಥಿಗಳಿಗೆ ಮಾಹಿತಿ ಇಲ್ಲದೆ ವಂಚಿತರಾಗಿರುವುದನ್ನು ತಪ್ಪಿಸಲು 15 ದಿನಗಳ ಗಡುವು ಹೆಚ್ಚಿಸಲಾಗಿದೆ. ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ಎಂಜಿನಿಯರ್, ವೈದ್ಯಕೀಯ ಶಿಕ್ಷಣ ಸೇರಿದಂತೆ ಇತರೆ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ನಗರಸಭೆಯಿಂದ ಲ್ಯಾಪ್ಟಾಪ್ ವಿತರಿಸಲಾಗುತ್ತದೆ. ಅರ್ಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಈಗಾಗಲೇ ಅವಕಾಶ ಕಲ್ಪಿಸಲಾಗಿದ್ದು, ಪ್ರಚಾರದ ಕೊರತೆಯಿಂದಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಅವಕಾಶ ವಂಚಿತರಾಗಿದ್ದಾರೆ. ಇದನ್ನು ತಪ್ಪಿಸಲು ನಗರಸಭೆ ಮತ್ತೆ ಕಾಲಾವಕಾಶವನ್ನು ವಿಸ್ತರಿಸಿದೆ. ಶುಕ್ರವಾರಕ್ಕೆ ಮೊದಲ ಅವಧಿ ಮುಕ್ತಾಯವಾಗಿದ್ದು, ಇದನ್ನು ಇನ್ನೂ 15 ದಿನಗಳ ಕಾಲ ಹೆಚ್ಚಿಸಲಾಗಿದೆ. ಇನ್ನು ನಗರ ವ್ಯಾಪ್ತಿಯಲ್ಲಿರುವ ವಿಕಲಚೇತನರಿಗೆ ಟ್ರೈಸಿಕಲ್ ವಿತರಣೆಯು ನಡೆಯಲಿದ್ದು, ಅರ್ಹ ವಿಕಲಚೇತನ ಅಭ್ಯರ್ಥಿಗಳು ವಿಸ್ತರಿಸಿದ ಕಾಲಾವಧಿಯಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ನಗರಸಭೆಗೆ ಅರ್ಜಿ ಸಲ್ಲಿಸಿದಲ್ಲಿ ಅಂತಹವರಿಗೆ ಟ್ರೈಸಿಕಲ್ ವಿತರಣೆ ಮಾಡಲಾಗುತ್ತದೆ. ಈ ಹಿಂದೆ ನಗರಸಭೆ ಪ್ರಚಾರದ ಕೊರತೆ ಕಾಣುತ್ತಿರುವ ಹಿನ್ನೆಲೆಯಲ್ಲಿ ಅವಧಿ ವಿಸ್ತರಣೆ ಮಾಡಲಾಗಿದ್ದು, ನಗರ ವ್ಯಾಪ್ತಿಯ ಅರ್ಹ ಫಲಾನುಭವಿಗಳು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಕೋರಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ನಗರ ವ್ಯಾಪ್ತಿಯ ನಿವಾಸಿಗಳಾಗಿದ್ದು ಬಿಇ, ಎಂಬಿಬಿಎಸ್ ಸೇರಿದಂತೆ ಇತರೆ ಉನ್ನತ ಶಿಕ್ಷಣದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲಾಗುತ್ತದೆ. ಅದೇ ರೀತಿಯಲ್ಲಿ ನಗರ ವ್ಯಾಪ್ತಿಯಲ್ಲಿರುವ ವಿಕಲಚೇತನರಿಗೆ ಟ್ರೈಸಿಕಲ್ ವಿತರಣೆಯು ನಡೆಯಲಿದ್ದು, ಅರ್ಜಿ ಸಲ್ಲಿಸಲು ಶುಕ್ರವಾರ ಇದ್ದ ಕೊನೆಯ ದಿನಾಂಕವನ್ನು 15 ದಿನಗಳ ಕಾಲ ವಿಸ್ತರಿಸಲಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ವಿದ್ಯಾರ್ಥಿಗಳಿಗೆ, ಬಿ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು MBBS ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ದಿನ ಏನು ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಲ್ಯಾಪ್ಟಾಪ್ ಕೊಡೋಂಥ ಯೋಜನೆ ಕೈಗೊಂಡಿದ್ವಿ, ಅದು ಈ ದಿನ ಕಡೆ ದಿನ ಆಗಿತ್ತು. ಭಾಳ ಜನಕ್ಕೆ ಮಾಹಿತಿ ಇರಲಿಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ಈ ಚಿಕ್ಕಬಳ್ಳಾಪುರ ವಿದ್ಯಾರ್ಥಿಗಳಿಗೋಸ್ಕರ ಕಮಿಷನರ್ ಅವರ ಹತ್ರ ಈಗಾಗಲೇ ನಾನು ವಿಷಯ ಚರ್ಚೆ ಮಾಡಿದ್ದೀನಿ. ಇನ್ನು ಅವ್ರಿಗೆ 15 ದಿನ ಕಾಲಾವಕಾಶ ಕೊಡಿ. ಯಾರ್ಯಾರು ನಮಗೆ ದಾಖಲೆಗಳು ನೀಡೋವಂಥದ್ದಿದ್ದಾರೆ ಅವರು ಬೇಗ ಬಂದು ಕೊಡೋವಂಥದ್ದಾಗಲಿ. ಅಂಥ ಒಂದು ವಿದ್ಯಾರ್ಥಿಗಳಿಗೆ ನಾವು 15 ದಿನ ಕಾಲಾವಕಾಶ ಕೊಟ್ಟಿದ್ದೀವಿ. ಕೂಡಲೇ ತಗೊಂಡು ಸೆಕ್ಷನ್ನಲ್ಲಿ ಕೊಡಿ. ಸಭೆಯ ಗೌರವಾನ್ವಿತ ಸದಸ್ಯರುಗಳ ಹತ್ರನೂ ಕೂಡ ಮಾಹಿತಿ ಇದೆ, ತಾವು ಅವರ ಹತ್ರನೂ ಮಾಹಿತಿ ತಗೊಳ್ಳಿ. ಈ ಒಂದು ಸುವರ್ಣ ಅವಕಾಶವನ್ನು ತಾವು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನವನ್ನು ಕೂಡ ಕೊಡುವಂಥದ್ದು ನಮ್ಮ ನಗರಸಭೆಯಿಂದ ಇದೆ. ಅವರೂ ಕೂಡ ಸಂಬಂಧಪಟ್ಟವ್ರ ಹತ್ರ ಒಂದು ಅಪ್ಲಿಕೇಶನ್ ತಗೊಂಡು ಪೂರ್ಣ ದಾಖಲೆಗಳನ್ನು ಕೊಟ್ಟಿದ್ದಲ್ಲಿ ಅವ್ರಿಗೂ ಕೂಡ ದ್ವಿಚಕ್ರ ವಾಹನ ಅಂತ ಕೊಡುವಂಥದ್ದಾಗುತ್ತೆ. ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು 15 ದಿನ ಕಾಲಾವಕಾಶ ಕೊಡುವಂಥದ್ದಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ 15 ದಿನ ವಿಸ್ತರಣೆ ಮಾಡಲು ಪೌರಾಯುಕ್ತರೊಂದಿಗೆ ಮಾತನಾಡಿ ಅವಕಾಶ ಕಲ್ಪಿಸಲಾಗಿದೆ ಎಂದರು.
ನಗರ ವ್ಯಾಪ್ತಿಯ ಅರ್ಹ ಫಲಾನುಭವಿಗಳು ಈ ಎರಡೂ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಂಡು ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗುವಂತೆ ಕೋರಿರುವ ನಾಗರಾಜ್ ಅವರು ಅಗತ್ಯ ದಾಖಲೆಗಳನ್ನು ನಗರಸಭೆಗೆ ನೀಡಿದರೆ ನಿಗದಿತ ದಿನಾಂಕದಂದು ಅರ್ಹ ಫಲಾನುಭವಿಗಳಿಗೆ ಅಗತ್ಯ ಪರಿಕರಗಳನ್ನು ವಿತರಿಸಲಾಗುವುದು. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ನಾಗರಾಜ್ ಅವರು ಮನವಿ ಮಾಡಿದ್ದಾರೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸೋದರ ಮಾವನ ಮಗಳ ಜೊತೆ ಮದುವೆಗೆ ಒಪ್ಪಿಗೆ ನೀಡದ ಹಿನ್ನೆಲೆಯಲ್ಲಿ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ವಾರ ಗ್ರಾಮದಲ್ಲಿ ನಡೆದಿದೆ. ತನ್ನ ಸೋದರ ಮಾವನ ಮಗಳೊಂದಿಗೆ ಮದುವೆಗೆ ಒಪ್ಪಲಿಲ್ಲ ಎಂಬ ಕಾರಣಕ್ಕೆ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ವಾರ ಗ್ರಾಮದಲ್ಲಿ ನಡೆದಿದೆ. ಅಜ್ವಾರ ಗ್ರಾಮದ 27 ವರ್ಷದ ಮಂಜುನಾಥ್ ಮೃತ ಯುವಕನಾಗಿದ್ದು, ಶಿಡ್ಲಘಟ್ಟ ತಾಲೂಕಿನ ನಿವಾಸಿಯಾಗಿರುವ ತನ್ನ ಸೋದರ ಮಾವನ ಅಪ್ರಾಪ್ತ ಮಗಳನ್ನು ಕೆಲ ವರ್ಷಗಳಿಂದ ಪ್ರೀತಿಸುತ್ತಿದ್ದ ಎನ್ನಲಾಗಿದೆ. ನಿನ್ನೆಯೂ ಬಾಲಕಿಯ ಹುಟ್ಟುಹಬ್ಬದ ಅಂಗವಾಗಿ ಅವರ ಮನೆಗೆ ಹೋಗಿ ವಿಶ್ ಮಾಡಿ ಬಂದಿದ್ದ. ಈ ವೇಳೆ ಬಾಲಕಿಯನ್ನು ಮದುವೆಯಾಗುವುದಾಗಿ ಮಂಜುನಾಥ್ ಬಾಲಕಿಯ ಪೋಷಕರಿಗೆ ಹೇಳಿದ್ದು, ಇದಕ್ಕೆ ಆತನ ಸೋದರ ಮಾವ ಹಾಗೂ ಅತ್ತೆ ಇಬ್ಬರು ಮಗಳನ್ನು ಕೊಡೋದಿಲ್ಲ ಎಂದು ಹೇಳಿದರಂತೆ. ಇದರಿಂದ ಮನನೊಂದ ಯುವಕ ಮಂಜುನಾಥ್ ಮನೆಗೆ ವಾಪಸ್ ಬಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ತಿಳಿದು ಬಂದಿದೆ. ಮೃತದೇಹವನ್ನು ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿದ್ದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವ್ರ ನಮ್ಮನೆಗೆ ಬಂದ್ರೆ ಒಂದ್ ದಿವಸನೂ ಇರ್ಲಿಸ್ತಾ ಇರಲಿಲ್ಲ ಸರ್. ಫೋನ್ಗಳು ಮಾಡಿ ಬಾಬಾ ಅಂತ ಕರ್ಸ್ಕೊಂತ ಇದ್ರು ಸರ್. ಇಲ್ಲಾಂದ್ರೆ ಅವ್ನ ಆ ಕಡೆ ಇದ್ದಿದ್ರೆ ಈ ತರ ಆಗ್ತಾ ಇರಲಿಲ್ಲ ಸರ್. ಅವ್ರ ಅಮ್ಮನ ತವ್ರ ಮನೆ ಸರ್, ಅವ್ರ ಅಮ್ಮನ ತವ್ರ ಮನೆಗೆ ಕೊಟ್ಟಿರೋದು. ರಮೇಶ್ ಟಿಎಂ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು, ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% 100% ಫಲಿತಾಂಶ ಪಡೆದಿದ್ದು, ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು, ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ.
ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್ ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916119197020077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ವಿಚಾರಣೆಗಾಗಿ ಪೊಲೀಸರ ವಶದಲ್ಲಿದ್ದ ಆರೋಪಿ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ವಿಚಾರಣೆ ಎದುರಿಸುತ್ತಿದ್ದ ವ್ಯಕ್ತಿ ಆಸ್ಪತ್ರೆಗೆ ದಾಖಲಾಗಿದ್ದು ಹೇಗೆ ಎಂಬ ವಿಚಾರವೇ ಆರೋಪಿಗೆ ಗೊತ್ತಿಲ್ಲ. ಆಪರೇಷನ್ಗೆ ಒಳಗಾದ ಆರೋಪಿ ತನ್ನ ಸ್ಥಿತಿಯ ಬಗ್ಗೆ ಕಣ್ಣೀರಿಡುತ್ತಾ ಅಸಹಾಯಕತೆ ತೋರಿದ್ದಾನೆ. ಪೊಲೀಸರ ಮುಂದಿದ್ದ ವ್ಯಕ್ತಿ ಆಸ್ಪತ್ರೆ ದಾಖಲಾಗಿದ್ದು ಹೇಗೆ ಎಂಬ ಪ್ರಶ್ನೆ ಉದ್ಭವವಾಗಿದೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ನಿಗೂಢ ಪ್ರಕರಣವೊಂದು ಇದೀಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಕೆಲ ದಿನಗಳ ಹಿಂದೆ ನಂಜನಗೂಡು ತಾಲೂಕಿನ ಹಲ್ಲರೆ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ನಡೆದ ಘಟನೆ ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ಕಿಡಿಗೇಡಿಗಳ ಬಂಧನಕ್ಕೆ ಸ್ಥಳೀಯರು ಪೊಲೀಸರ ಮೇಲೆ ತೀವ್ರ ಒತ್ತಡ ಹೇರಿದರು. ಪ್ರಕರಣಕ್ಕೆ ಸಂಬಂಧಿಸಿ 10 ಮಂದಿ ವಿರುದ್ಧ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿತ್ತು. 10 ಆರೋಪಿಗಳ ಪೈಕಿ ಇದೀಗ ಆಸ್ಪತ್ರೆಯಲ್ಲಿರುವ ಹಲ್ಲರೆ ಗ್ರಾಮದ ಸ್ವಾಮಿಯೂ ಒಬ್ಬರು. 3-4 ದಿನಗಳ ಹಿಂದೆ ಸ್ವಾಮಿಯನ್ನು ನಂಜನಗೂಡು ಗ್ರಾಮಾಂತರ ಠಾಣೆ ಪೊಲೀಸರು ಕರೆದೊಯ್ದಿದ್ದರೆಂದು ಹೇಳಲಾಗಿದೆ. ಪೊಲೀಸರು ಕರೆದೊಯ್ದ ನಂತರ ಸ್ವಾಮಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಪೊಲೀಸರ ವಿಚಾರಣೆ ಎದುರಿಸುತ್ತಿದ್ದ ಸ್ವಾಮಿ ಆಸ್ಪತ್ರೆಗೆ ಬಂದಿದ್ದು ಹೇಗೆ ಎಂಬುದೇ ನಿಗೂಢವಾಗಿದೆ. ಈ ಬಗ್ಗೆ ಸ್ವಾಮಿಗೂ ಸರಿಯಾಗಿ ಗೊತ್ತಿಲ್ಲ. ಆಸ್ಪತ್ರೆಗೆ ದಾಖಲಾಗಿದ್ದು ಹೇಗೆ ಎಂಬ ಪ್ರಶ್ನೆ ಮಾಡಿದರೆ ಬರೀ ಕಣ್ಣೀರು ಹಾಕಿ ಗೊತ್ತಿಲ್ಲ ಎನ್ನುತ್ತಿದ್ದಾನೆ. ಕುಟುಂಬದವರಿಗೂ ಈ ಬಗ್ಗೆ ಮಾಹಿತಿ ಇಲ್ಲ. ಅದು ಗೊತ್ತಿಲ್ವಾ? ನೀನಿರ್ಲಿಲ್ವ? ಬರೋ ಗಂಟೆ ಇಲ್ಲಿ ಎಲ್ಲಿ ಚೀಟಿ 18,000 ಕಟ್ಟಿದ್ರಂತ ಅಷ್ಟೇ ಸರ್. ಅದು ಗೊತ್ತಿಲ್ಲ ಎಷ್ಟು. 18,000 ಕಟ್ಟಿದ್ವಿ ಅಂತ ನಾವು ಈಗ ಇಷ್ಟ ಗೊತ್ತಿಲ್ಲ ಸರ್. ಇನ್ನೂ ಏನು ಹೇಳಿಲ್ವಾ? ನೀವು ತಲೆ ಕೆಡಿಸ್ಕೊಂಡು ಬೇಕು ಸರ್. ಇಲ್ವಾ ಅವ್ರು ಏನಿದ್ ಮಾಡಿ ಸರ್, ನಾವೇ ಸೂಚನೆ ಮಾಡ್ತೀವಿ ಅಷ್ಟೇ. ಆಸ್ಪತ್ರೆ ಮೂಲಗಳು ಈ ವಿಚಾರವನ್ನು ಬಹಿರಂಗಪಡಿಸುತ್ತಿಲ್ಲ. ಸ್ವಾಮಿಗೆ ಮೇಜರ್ ಆಪರೇಷನ್ ಆಗಿದೆ ಎಂದು ಹೇಳಲಾಗುತ್ತಿದೆ. ಕರಳುಗಳನ್ನು ತೆಗೆದಿದ್ದಾರೆ ಎಂದು ಕೇಳಿ ಬರುತ್ತಿದೆ. ತನಗೇನಾಗಿದೆ ಎಂಬ ಮಾಹಿತಿಯೂ ಸ್ವಾಮಿಗೆ ಇಲ್ಲ. ಪೊಲೀಸರ ಟಾರ್ಚರ್ನಿಂದ ಸ್ವಾಮಿ ಆಸ್ಪತ್ರೆಗೆ ದಾಖಲಾದ್ರ ಅಥವಾ ಬೇರೆ ಕಡೆ ಗಾಯಗೊಂಡು ಆಸ್ಪತ್ರೆ ದಾಖಲಾದ್ರ ಎಂಬ ಪ್ರಶ್ನೆಗಳಿಗೆ ಇನ್ನಷ್ಟೇ ಉತ್ತರ ಸಿಗಬೇಕಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಗ್ರಾಮದಲ್ಲಿ ಗ್ರಾಮ ದೇವತೆ ಪಾತಕೋಟ ಶ್ರೀ ಗಂಗಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಈ ಹೂವಿನ ಕರಗ ಹೊತ್ತವರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿಶೇಷ ಪೂಜೆ ಸಲ್ಲಿಸಿ ಕರಗಕ್ಕೆ ಚಾಲನೆ ನೀಡಿದರು. ಬಾಗೇಪಲ್ಲಿ ತಾಲೂಕಿನ ಗೂಳೂರಿನಲ್ಲಿ ಪಾತಕೋಟೆ ಗಂಗಮ್ಮ ದೇವಿ ಹೂವಿನ ಕರಗ ಅದ್ದೂರಿಯಾಗಿ ನೆರವೇರಿತು. ಗ್ರಾಮದ ಬೀದಿ ಬೀದಿಯಲ್ಲೂ ಮೆರವಣಿಗೆ ಸಾಗಿ ಪೂಜೆ ಸ್ವೀಕರಿಸಿದರು. ಕರಗದ ಪ್ರಯುಕ್ತ ಆರ್ಕೆಸ್ಟ್ರಾ ಆಯೋಜಿಸಲಾಗಿತ್ತು. ಗ್ರಾಮದಲ್ಲಿ ಹೂವಿನ ಕರಗ ಹಿನ್ನೆಲೆಯಲ್ಲಿ ಎಲ್ಲೆಡೆ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಎಲ್ಲ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಗೇಪಲ್ಲಿ, ಗೋರ್ತಪಲ್ಲಿ, ಬಿಳ್ಳೂರು, ಪೆಸಲಪರ್ತಿ ಹಾಗೂ ಗಡಿ ಭಾಗದ ಆಂಧ್ರ ಪ್ರದೇಶದ ಸುತ್ತಮುತ್ತಲಿನ ಜನರು ಭಾಗವಹಿಸಿದ್ದರು.
ಗ್ರಾಮದ ಅನೇಕ ಕಡೆ ಸುತ್ತಾಡಿದ ಕರಗ ಭಕ್ತರಿಂದ ಪೂಜೆ ಸ್ವೀಕರಿಸಿ ಅಗ್ನಿಕುಂಡ ಪ್ರವೇಶ ಮಾಡಿ ಪಾತಕೋಟ ಶ್ರೀ ಗಂಗಮ್ಮ ದೇವಾಲಯಕ್ಕೆ ಹೂವಿನ ಕರಗ ವಾಪಸ್ಸಾಯಿತು. ಕರಗ ಮಹೋತ್ಸವದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅನುರಾಧ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ಎನ್ ರಮೇಶ್ ಬಾಬು, ಡೇರಿ ಅಧ್ಯಕ್ಷ ಟಿ ನರಸಿಂಹಪ್ಪ, ಸಿಎನ್ ಬಾಬುರೆಡ್ಡಿ, ಸುಜಾತಮ್ಮ, ಸುಬ್ಬರಾಮು ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಬೇಕು ಎಂದು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಅಭಿಪ್ರಾಯಪಟ್ಟರು. ನಂಜನಗೂಡು ರಾಷ್ಟ್ರಪತಿ ರಸ್ತೆಯ ನೀಲಕಂಠೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿದ್ದ ಬಸವ ಚಿತ್ತಾರ, ಬಸವಣ್ಣನವರು ಹಾಗೂ ಶರಣರ ಚಿತ್ರ ರಚನಾ ಸ್ಪರ್ಧೆಯಲ್ಲಿ ಅವರು ಮಾತನಾಡಿದರು. ನಂಜನಗೂಡು ಬ್ರಿಗೇಡ್ನಿಂದ ಆಯೋಜಿಸಿದ್ದ ಬಸವ ಚಿತ್ತಾರ, ಬಸವಣ್ಣನವರು ಹಾಗೂ ಶರಣರ ಚಿತ್ರ ರಚನಾ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಚಿತ್ರ ಬಿಡಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಅವರು, ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿ ಅಂಗವಾಗಿ ಶಾಲಾ ಮಕ್ಕಳಿಗೆ ಚಿತ್ರ ಬಿಡಿಸುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಮಕ್ಕಳು ಭಾಗವಹಿಸಿ ಶರಣರ ಚಿತ್ರಗಳನ್ನು ಬಿಡಿಸಿ ಬಹುಮಾನ ಪಡೆದಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಇಂತಹ ಕಾರ್ಯಕ್ರಮಗಳಿಂದ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಹೊರಹೊಮ್ಮುತ್ತದೆ, ಮಕ್ಕಳಲ್ಲೂ ಆತ್ಮವಿಶ್ವಾಸ ಬರುತ್ತದೆ, ಜೊತೆಗೆ ಸ್ಪರ್ಧೆಗಳಿಂದ ಹೆಚ್ಚಿನ ಕಲಿಕೆ ಸಾಧ್ಯವಾಗುತ್ತದೆ ಎಂದರು. ಅನೇಕ ಶಾಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿ ಶಾಲೆ ಎಲ್ಲ ವಿದ್ಯಾರ್ಥಿಗಳೇ, ಎಲ್ಲ ಪೋಷಕರೇ ಮತ್ತು ಎಲ್ಲ ಶಿಕ್ಷಕ ವರ್ಗದ ಎಲ್ಲ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರು, ಬಂಧುಗಳೇ, ಈ ಒಂದು ಕಾರ್ಯಕ್ರಮ ಏನೋ ಬಸವ ಜಯಂತಿ ಪ್ರಯುಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಿಂದೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಂಜನಗೂಡು ತಾಲೂಕಿನಲ್ಲಿ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಅವರು PO ಮತ್ತು ತಹಶೀಲ್ದಾರ್ ಅವರು ಅಲ್ಲೇ ಸಾಂಕೇತಿಕವಾಗಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಆ ದಿನ ಒಂದು ಪ್ರಶಸ್ತಿ ಪುರಸ್ಕಾರವನ್ನು ಮಾಡಿದರು. ಇನ್ನು ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಮಾತನಾಡಿ, ಮೊದಲ ಸಲ ಶಾಲಾ ಸಮಯದಲ್ಲಿ ಚಿತ್ರ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ. ಅನಿರೀಕ್ಷಿತವಾಗಿ ನನಗೆ ಅಂದು ಬಹುಮಾನ ದೊರಕಿತ್ತು. ಬರೀ ಓದಿಗಷ್ಟೇ ಅಲ್ಲ, ಹಲವು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು. ನಂಜನಗೂಡು ತಾಲೂಕಿನಲ್ಲಿ ಇಂತಹ ಕಾರ್ಯಕ್ರಮಗಳು ಹೆಚ್ಚು ನಡೆಯಬೇಕು ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಮಾತನಾಡಿ, ಇದು ಅತ್ಯುತ್ತಮ ಕಾರ್ಯಕ್ರಮ. 12ನೇ ಶತಮಾನದಲ್ಲಿ ಬಸವಣ್ಣನವರು ಎಲ್ಲರೂ ಸಮಾನರು ಎಂದು ಸಾರಿದರು. ಕಾಯಕವೇ ಕೈಲಾಸ ಎಂಬ ನಾಣ್ಣುಡಿಯಂತೆ ಎಲ್ಲರೂ ಅವರ ಕಾಯಕದಲ್ಲಿ ನಿಷ್ಠೆಯನ್ನು ಪಾಲಿಸಬೇಕು ಎಂದರು. ನೀವು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಬಂದಿರೋರು ಎಷ್ಟು ಜನ ಇದ್ದೀರಾ? ಫಸ್ಟ್ ಟೈಮ್ ನೀವು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಸ್ಕೂಲ್ ಟೈಮಲ್ಲಿ ಡ್ರಾಯಿಂಗ್ ಕೈ ಕೆಳಗೆ ನಾನು ಸ್ಕೂಲ್ ಹೋಗ್ಬೇಕಾದ್ರೆ ಫಸ್ಟ್ ಟೈಮ್ ಹಿಂಗೆ ಡ್ರಾಯಿಂಗ್ ಕಾಂಪಿಟೇಷನ್ಗೆ ಹೋದೆ. ನನಗೆ ಗೊತ್ತಿಲ್ಲ ಅಂತಾನೆ ನನಗೆ ಪ್ರೈಸ್ ಸಿಕ್ತು. ಯಾಕಂದ್ರೆ ಚೆನ್ನಾಗಿ ಬಂತು. ನನಗೆ ಗೊತ್ತಿರಲಿಲ್ಲ ನನ್ನ ಟ್ಯಾಲೆಂಟು ಡ್ರಾಯಿಂಗಲ್ಲಿ ಇರುತ್ತೆ ಅಂತ. ಅದಾದ ನಂತರ ಬರ್ತಾ ಕೆಲವು ಕಾಂಪಿಟೇಷನ್ಸ್ಗಳು ಎಲ್ಲ ಡ್ರಾಯಿಂಗಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಆಮೇಲೆ ಕೆಲವೊಂದೆಲ್ಲ ಪೆನ್ಸಿಲ್ ಸ್ಕೆಚಸ್ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ನಮ್ಮ ಟ್ಯಾಲೆಂಟ್ ಆಗಲಿ ನಮ್ಮ ಪ್ಯಾಷನ್ ಆಗಲಿ ಅದರಲ್ಲಿ ಗೊತ್ತಾಗುತ್ತೆ. ಸೊ ಈ ಥರ ಅವಕಾಶದಲ್ಲಿ ನಿಮಗೆ ಒಂದು ಆಪರ್ಚುನಿಟಿ ಸಿಕ್ಕಾಗ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ನೀವು ಮತ್ತೆ ಇನ್ನೂ ಹಲವಾರು ಬೇರೆ ಡ್ರಾಯಿಂಗ್ ಆಗಲಿ ಅಥವಾ ರೈಟಿಂಗ್ ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ ಆಗಲಿ ಅಥವಾ ಬೇರೆ ಯಾವುದೇ ರೀತಿ ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಪಾರ್ಟಿಸಿಪೇಟ್ ಮಾಡ್ತಿರಲ್ಲ? ಇನ್ನು ಈ ಸಂದರ್ಭದಲ್ಲಿ ಮಹತಿ, ಸಾರಾ, ಚೇತನ್, ಮಿಹ್ಮಾ ಮೇರೀಸ್, ಸೈಯದ್ ಜಾಹಿಯಾ, ಶ್ರೇಯಾ ಮುಂತಾದ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ನೀಡಿ ಗೌರವಿಸಲಾಯಿತು. ರವಿ, ಕುರಹಟ್ಟಿ ಮಹೇಶ್, ಸಿಎಂ ಶಂಕರ್, ಕುಮಾರಸ್ವಾಮಿ, ಅಬ್ದುಲ್ ಖಾದರ್, ಶೋಭಾ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹೇಮಾವತಿ ಲಿಂಕ್ ಕೆನಾಲ್ ವಿಚಾರದಲ್ಲಿ ನನ್ನ ವಿರೋಧವೂ ಇದ್ದು ಡಿಕೆ ಶಿವಕುಮಾರ್ ಜೊತೆ ಮಾತನಾಡುವುದಾಗಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ಗುಬ್ಬಿ ತಾಲೂಕಿನ ಇಸ್ಲಾಂ ನಗರದಲ್ಲಿ 10 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ನಾನು ಸರ್ಕಾರದ ಭಾಗವಾಗಿರುವುದರಿಂದ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡುತ್ತೇನೆ. ಜಿಲ್ಲೆಯ ಸಚಿವರು ಈ ಬಗ್ಗೆ ಮಾಹಿತಿ ನೀಡಿ ಮನದಟ್ಟು ಮಾಡುವ ಕೆಲಸ ಮಾಡುವುದಾಗಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ಕುಮಾರಸ್ವಾಮಿ ಯಾವತ್ತೂ ನಿಜ ಹೇಳುವುದಿಲ್ಲ. ಡಿಕೆ ಶಿವಕುಮಾರ್ ಅವರು ಹೇಳಿದರೆ ಇಡಿ ರೈಡ್ ಆಗುತ್ತದೆಯಾ ಎಂಬುದನ್ನು ಅರ್ಥ ಮಾಡಿಕೊಂಡು ಮಾತನಾಡಲಿ. ಗೃಹ ಸಚಿವರು ಪಕ್ಷ ಕಟ್ಟಿ ಬೆಳೆಸಿ ಮುಖ್ಯಮಂತ್ರಿ ಆಗುವ ಅರ್ಹತೆ ಹೊಂದಿದವರು ಎಂದರು. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿರ್ದೇಶಕರಾಗಿ ಶಿಡ್ಲಘಟ್ಟದ ಡಾಲ್ಫಿನ್ ನಾಗರಾಜ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಪ್ರಾಥಮಿಕ ಕೃಷಿ ಸಹಕಾರ ಪತ್ತಿನ ಸಂಘಗಳ ಕ್ಷೇತ್ರದಿಂದ ಎ ನಾಗರಾಜ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಅವಿರೋಧ ಆಯ್ಕೆ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಶಿಡ್ಲಘಟ್ಟ ತಾಲೂಕಿನ ಎಸ್ಎಫ್ಸಿಎಸ್ ಬ್ಯಾಂಕುಗಳ ಕ್ಷೇತ್ರದಿಂದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಡಾಲ್ಫಿನ್ ನಾಗರಾಜ್ ಮತ್ತು ದಿಬ್ಬೂರಹಳ್ಳಿಯ ಡಿಎಚ್ ನಾಗರಾಜ್ ಮಾತ್ರ ನಾಮಪತ್ರ ಸಲ್ಲಿಸಿದರು. ಈ ಪೈಕಿ ಡಿಎಚ್ ನಾಗರಾಜ್ ತಮ್ಮ ನಾಮಪತ್ರ ವಾಪಸ್ ಪಡೆದಿದ್ದು, ಡಾಲ್ಫಿನ್ ನಾಗರಾಜ್ ಮಾತ್ರ ಕಣದಲ್ಲಿ ಉಳಿದು ಅವಿರೋಧ ಆಯ್ಕೆಯಾಗಿದ್ದಾರೆ.
ಬಸವ ಜಯಂತಿ ಅಂಗವಾಗಿ ಆಪರೇಷನ್ ಸಿಂಧೂರಲ್ಲಿ ಭಾಗವಹಿಸಿದ ವೀರ ಯೋಧರಿಗೆ ಬಲ ನೀಡಲು ಸಾಮೂಹಿಕ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮ ಆಯೋಜಿಸಿರುವುದಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ತುರುವೇಕೆರೆ ತಾಲೂಕು ಅಧ್ಯಕ್ಷ ಎಸ್ಎಂ ಕುಮಾರಸ್ವಾಮಿ ಹೇಳಿದರು. ತುರುವೇಕೆರೆ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 29ರಂದು ತುರುವೇಕೆರೆಯಲ್ಲಿ ಬಸವ ಜಯಂತಿ ಮತ್ತು ಸಾಮೂಹಿಕ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮವನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಆಯೋಜಿಸಿರುವುದಾಗಿ ಹೇಳಿದರು. ಬೆಳಿಗ್ಗೆ 7:30ಕ್ಕೆ ಪೂಜಾ ಕಾರ್ಯಕ್ರಮ ಮತ್ತು 11 ಗಂಟೆಗೆ ಧಾರ್ಮಿಕ ಸಭೆ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಎಂಟಿ ಕೃಷ್ಣಪ್ಪ ನೆರವೇರಿಸಲಿದ್ದು, ಸಾನ್ನಿಧ್ಯವನ್ನು ವಿರಕ್ತ ಮಠದ ಶ್ರೀ ಕರಿ ವೃಷಭ ದೇಶಿಕೇಂದ್ರ ಮಹಾಸ್ವಾಮೀಜಿ ವಹಿಸಲಿದ್ದಾರೆ ಎಂದರು. ಗುಬ್ಬಿ ತಾಲೂಕಿನ ಗೊಲ್ಲಹಳ್ಳಿಯ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸಂಸ್ಥಾನದ ಶ್ರೀ ವಿಭವ ವಿದ್ಯಾಶಂಕರ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಲಿದ್ದಾರೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ, ಸಾವಿಗೆ ಆಹ್ವಾನ ನೀಡುತ್ತಿರುವ ರಾಷ್ಟ್ರೀಯ ಹೆದ್ದಾರಿ 44, ಸಾವುಗಳ ಸರಣಿಯಿಂದ ಆತಂಕಗೊಂಡಿರುವ ವಾಹನ ಸವಾರರು, ಮೌನಕ್ಕೆ ಶರಣಾದ ಅಧಿಕಾರಿಗಳು. ನಾಳೆ ಶಿಡ್ಲಘಟ್ಟದಲ್ಲಿ ಶ್ರೀರಾಮ ಶೋಭಾಯಾತ್ರೆಗೆ ಸಿದ್ಧತೆ, ಶೋಭಾಯಾತ್ರೆ ಹಿನ್ನೆಲೆ ನಗರದಾದ್ಯಂತ ಹೆಚ್ಚುವರಿ ಪೊಲೀಸ್ ಭದ್ರತೆ, ಮುಂಜಾಗ್ರತಾ ಕ್ರಮವಾಗಿ ಇಂದು ಪೊಲೀಸ್ ಪಥ ಸಂಚಲನ. ಉನ್ನತ ಶಿಕ್ಷಣ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ, ನಗರಸಭೆಯಿಂದ ವಿತರಿಸುವ ಲ್ಯಾಪ್ಟಾಪ್ ಪಡೆಯಲು ಅರ್ಜಿ ಸಲ್ಲಿಕೆಗೆ ಅವಧಿ ವಿಸ್ತರಣೆ, 15 ದಿನಗಳ ಅವಧಿ ವಿಸ್ತರಣೆ ಮಾಡಿದ ನಗರಸಭೆ. ಸೋದರ ಮಾವನ ಮಗಳ ಜೊತೆ ಮದುವೆಗೆ ನಿರಾಕಾರ, ಮನನೊಂದ ಯುವಕ ಆತ್ಮಹತ್ಯೆಗೆ ಶರಣು, ಅಪ್ರಾಪ್ತ ಬಾಲಕಿಯ ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿ ಬಂದು ನೇಣಿಗೆ ಶರಣಾದ ಯುವಕ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.